ಇನ್ನು ಕೆಎಂಎಫ್ ಇತ್ತೀಚೆಗೆ ಇಡ್ಲಿ ಮತ್ತು ದೋಸೆ ಹಿಟ್ಟನ್ನು ತರಲು ಮುಂದಾಗಿತ್ತು. ದಿಢೀರಂತ ಹಿಂದೆ ಕೂಡ ಸರ್ದಿತ್ತು. ಇದೀಗ ನಂದಿನಿ ಬ್ರ್ಯಾಂಡ್ನಡಿ ಪ್ರೋಟೀನ್ ಯುಕ್ತ ಇಡ್ಲಿ ಮತ್ತು ದೋಸೆ ಹಿಟ್ಟನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಲೋಕಾರ್ಪಣೆ ಮಾಡಿದರು. ಸದ್ಯ ಬೆಂಗಳೂರಿನಲ್ಲಿ ಮಾತ್ರ ಇದು ಪ್ರಾಯೋಗಿಕವಾಗಿ ಜಾರಿಯಾಗಿದೆ. 450 ಗ್ರಾಂ ಮತ್ತು 900 ಗ್ರಾಂನ 2 ಪ್ಯಾಕೆಟ್ಗಳನ್ನು ಈಗ ತಂದಿದ್ದಾರೆ. ಪ್ರೋಟೀನ್ ಯುಕ್ತ ದೋಸೆ ಇಡ್ಲಿ ಹಿಟ್ಟು ಪ್ರಯೋಗ ಇದೇ ಮೊದಲು ಅಂತ ಹೇಳ್ಕೊಂಡಿದ್ದಾರೆ. ಪ್ರತಿದಿನ 3-4 ಟನ್ ಹಿಟ್ಟನ್ನು ಮಾರಾಟ ಮಾಡುವ ಗುರಿಯನ್ನ ಹೊಂದಲಾಗಿದೆ. ಕ್ವಾಲಿಟಿ ಮೇಂಟೈನ್ ಮಾಡಿ. ಆಮೇಲೆ ನೀವೇ ಭಯಪಟ್ಟಂಗೆ ಆಲ್ ಮೇಲೆ ಹೊಡೆದ್ಬಿಟ್ಟಾತದ ಏಟು ಕರೆಕ್ಟಾಗಿ ಕೊಡ್ರಿ. ಯಾವನ್ ಬಡ ಅಂದಿರೋ ನಿಮ್ಮನ್ನ. ಓಕೆ. ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮದಲ್ಲಿ ಹಾವೇರಿಯ ರಾಣೆಬೆನ್ನೂರಿನ ಬಡ ಕುಟುಂಬದ ಬಗ್ಗೆ ಪ್ರಸಾರ ಮಾಡಲಾಗಿತ್ತು. ಆಗಸ್ಟ್ 4ನೇ ತಾರೀಕು ಸದಾಶಿವಪ್ಪ ಮಂಜುಳಾ ದಂಪತಿಯ 2 ಮಕ್ಕಳು ವಿಕಲಚೇತನರು. ಚಿಕಿತ್ಸೆ ಕೊಡಿಸಿ ಅವ್ರಿಗೂ ಕೂಡ ಸಾಕಾಗೋಗಿತ್ತು, ಬಡತನ ಬೇರೆ. ಈ ಮಧ್ಯೆ ಈ ಕಾರ್ಯಕ್ರಮ ಪ್ರಸಾರ ಆದ ನಂತರ ಹಾವೇರಿಯ ಉದ್ಯಮಿ ಸಿಸೋಪ್ಸ್ ಟೆಕ್ನಾಲಜಿ ಸಂಸ್ಥೆಯ ಮಾಲೀಕ ರಾಘವೇಂದ್ರ ಬಾಸೂರ್ ಅವರು ಸದಾಶಿವಪ್ಪ ಕುಟುಂಬಕ್ಕೆ ಒಂದು ಜೆರಾಕ್ಸ್ ಮೆಷಿನ್ ಅನ್ನ ಕೊಡಿಸಿದ್ದಾರೆ. ಅವರ ಜೀವನಕ್ಕೆ ಇದು ಸಹಕಾರಿಯಾಗುತ್ತೆ. ಸದಾಶಿವಪ್ಪ ಕುಟುಂಬ ಈಗ ಧನ್ಯವಾದವನ್ನ ತಿಳಿಸಿದೆ. ರಂಗನಾಥ್ ಸರ್ಗೆ ಧನ್ಯವಾದಗಳು. ನಾನು ಬೆಳಕು ಪ್ರೋಗ್ರಾಮಿಗೆ ಹೋಗಿದ್ದೆ. ಹಾವೇರಿ ಜಿಲ್ಲೆಯಿಂದ ಜಯಶ್ರೀ ಅಳಟ್ ವಾಡಿಗೆ ಅವ್ರು ಬಂದಿದ್ರು. ಅವ್ರು ತುಂಬಾ ಬಡತನ ಇತ್ತು. ವಿದ್ಯಾಭ್ಯಾಸ ಮಾಡ್ಕೊಂಡು ನನಗೂ ಒಂದು ಸ್ವಲ್ಪ ಅರ್ನಿಂಗ್ ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಅವರಿಗೆ ಜಯಶ್ರೀ ಅವರಿಗೆ ಇವತ್ತು ಜೆರಾಕ್ಸ್ ಮಷೀನ್ ಅನ್ನು ಹ್ಯಾಂಡಲ್ ಮಾಡಿ ಅದನ್ನು ಮುಂದೆ ಅವರು ಉಪಯೋಗ ಮಾಡಿಕೊಂಡು ಅವರ ಜೀವನವನ್ನು ಸರಿಯಾಗಿ ನಡೆಸಿಕೊಂಡು ಬೆಳಕು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ರಂಗನಾಥ್ ಸರ್ ನಂಗೆ ಕಾಲ್ ಮುಖಾಂತರ ರಾಘವೇಂದ್ರ ಸರ್ ಪರಿಚಯ ಮಾಡಿಕೊಟ್ರು. ಅವ್ರು ನಂಗೆ ಜೆರಾಕ್ಸ್ ಮಷೀನ್ ಇವತ್ತು ಹ್ಯಾಂಡಲ್ ಮಾಡಿದ್ದಾರೆ. ನಂಗೆ ಇದರಿಂದ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದರಿಂದ ಅವ್ರಿಗೆ ತುಂಬಾ ಚಿರಋಣಿ ಆಗಿರ್ತೀನಿ. ಧನ್ಯವಾದಗಳು ರಾಘವೇಂದ್ರ ಸರ್. 100 ಸಹಾಯ ಮಾಡಿದೆ ಎಲ್ಲರಿಗೂ ನಮಸ್ಕಾರ ಹೇಳಿ. ವರ್ಷದ ಕೊನೆ ದಿನ ಅಪಘಾತಗಳು ಸುದ್ದಿ ಆಗ್ತಾ ಇದೆ. ಭೀಕರ ರಸ್ತೆ ಅಪಘಾತ. ಹಾವೇರಿನಲ್ಲಿ ಶಿಗಾಮಿಯ ತಡಸ ತಿಮ್ಮಾಪುರ ಬಳಿ ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ ಡಿಕ್ಕಿ ಹೊಡಿತು. ಮತ್ತೊಂದು ಕಾರು ಗುದ್ದಿ ಹೊಡೆದ್ಬಿಡ್ತು. ಎಲ್ಲ ಪರಿಣಾಮ 4 ಮೃತಪಟ್ಟಿದ್ದಾರೆ. ಛೇ 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 ಕತೆ. ಎಸ್.